ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ KP Excellent ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 3ನೇ ಅಧ್ಯಾಯ ಸಂಖ್ಯೆಗಳ ಕಥೆ. ಈ ಒಂದು ಅಧ್ಯಾಯದಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ನಾವು ಪುಟ ಸಂಖ್ಯೆ 65ರಲ್ಲಿ ಇರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಬನ್ನಿ. ಪೇಜ್ ನಂಬರ್ 65, ಕಂಡುಹಿಡಿಯಿರಿ ಪ್ರಶ್ನೆಗಳು. ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತದೆ. ಅವರು ಇದನ್ನು ಏಕೆ ಮಾಡುತ್ತಾರೆಂದು ನೀವು ಭಾವಿಸುತ್ತೀರಾ ಅಂತ ಪ್ರಶ್ನೆನ ಕೇಳಿದಾರ. ಉತ್ತರನ ಬರೆದಿದ್ದೀನಿ ನೋಡ್ರಿ ಮಕ್ಕಳೇ. ಸೊ ನಾವು ಅದನ್ನು ಅಪ್ರಾಕ್ಸಿಮೇಟಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಊಹೆ ಮಾಡ್ಕೊಂಡು ಉತ್ತರವನ್ನು ನಾವು ಬರೀಬಹುದಾಗಿದೆ. ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತಾರೆ, ಏಕೆಂದರೆ ಇದು ಅವರ ಆಚಾರ ವಿಚಾರ, ಸಂಸ್ಕೃತಿ ಮತ್ತು ಜೀವನ ಶೈಲಿಯನ್ನು ಅವಲಂಬಿಸಿದೆ. ಅವರು ಬೇರೆ ಬೇರೆ ಸಂಖ್ಯಾ ಪದ್ಧತಿಗಳನ್ನು ಬಳಸುವುದರ ಮೂಲಕ ವಿಭಿನ್ನ ವಸ್ತುಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತಿದ್ದರು. ಬೇರೆ ಬೇರೆ ವಿಧಾನಗಳ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ಅವರು ಗುರುತಿಸುತ್ತಿದ್ದರು ಅಂತ ನಾವು ಉತ್ತರವನ್ನು ಬರಿಬೋದು ಮಕ್ಕಳೇ. ಉತ್ತರವನ್ನು ನೀವು ಕೂಡ ಬರೆದಿಟ್ಕೋಬೋದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಲಾದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನು ಸೆಕೆಂಡ್ ಕ್ವೆಶನ್ ನೋಡ್ರಿ. 2ನೇ ಪ್ರಶ್ನೆನ ನೋಡ್ರಿ ಮಕ್ಕಳೇ. 2ರಿಂದ ಎಣಿಸುವ ರೀತಿಯಲ್ಲಿಯೇ ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆಯ ವಿಸ್ತರಣೆಯನ್ನು 6ರ ನಂತರ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತದ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ವಿಧಾನಗಳನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನವುಗಳನ್ನು ಮೌಲ್ಯಮಾಪನ ಮಾಡಲು ಇದನ್ನು ಬಳಸಿ ಅಂತ ಹೇಳಿದ್ದಾರೆ ನೋಡ್ರಿ ಮಕ್ಕಳೇ. ಇಲ್ಲವ್ರು ಕೊಟ್ಟಿದ್ದಾರೆ ನಮಗೆ ಏನಂತ, ಉಕಾಸರ್ 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 ಉರಾಪಾನ್ ಪ್ಲಸ್ ಕೂಡಿಸ್ತಾ ಇದ್ದೀವಿ ನಾವಿಲ್ಲಿ ಉಕಾಸರ್ 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 ಉರಾಪಾನ್. ಸೊ ಹಿಂಗಂದ್ರೆ ಏನಂತ ನಮಗೆ ಮೊದಲು ಗೊತ್ತಿರಬೇಕು. ಸೊ ಇದು ಯಾವ ಪದ್ಧತಿ, ಇಲ್ಲಿ ಉಕಾಸರ್ ಅಂದರೆ ಏನು, ಉರಾಪಾನ್ ಅಂದರೆ ಏನು ಅಂತಕ್ಕಂತಹದ್ದು ಮೊದಲು ನಮಗೆ ಗೊತ್ತಿರಬೇಕು. ಸೊ ನಾವು ಇದನ್ನು ಪುಟ ಸಂಖ್ಯೆ ಇಲ್ಲಿ ನೋಡ್ರಿ, ಪೇಜ್ ನಂಬರ್ 59ರಲ್ಲಿ ಈ ಗುಮುಲ್ಗಲ್ ಒಂದು ಪದ್ಧತಿ, ಸಂಖ್ಯಾ ಪದ್ಧತಿ ಬಗ್ಗೆ ಅವರು ನಮ್ಗೆ ಸೊ ಇಲ್ಲಿ ಮಾಹಿತಿಯನ್ನು ಕೊಟ್ಟಾರ ನೋಡ್ಬೋದು ನೀವು ಇಲ್ಲಿ. ಆಸ್ಟ್ರೇಲಿಯಾದ ಗುಮುಲ್ಗಲ್ ಎಂಬ ಸ್ಥಳೀಯ ಜನರ ಗುಂಪು ತಮ್ಮ ಸಂಖ್ಯೆಗಳಿಗೆ ಈ ಕೆಳಗಿನ ಪದಗಳನ್ನು ಹೊಂದಿತ್ತು. ಸೊ ಅವರು ಒಂದಂಕಿಗೆ ಅವ್ರು ಕರಿತಾ ಇದ್ದದ್ದು ಉರಾಪಾನ್ ಅಂತ, ಹಾಗೆ 2 ಅಂಕಿ ಇದ್ರೆ ಉಕಾಸರ್ ಅಂತ ಹೇಳಿ, 3 ಇತ್ತಂತಂದ್ರೆ 2 1 ಕೂಡ್ತಿದ್ರು ಅವ್ರು, ಅಂದ್ರೆ ಉಕಾಸರ್ ಮತ್ತು ಉರಾಪಾನ್ ಕೂಡಿ ಏನಾಗ್ತಿತ್ತು 3 ಆಗ್ತಿತ್ತು. ಇನ್ನು 4 ಆಗಬೇಕಂದ್ರೆ ಉಕಾಸರ್ ಉಕಾಸರ್, ಸೊ 2 2 ಎಷ್ಟಾಯಿತು 4 ಆಯಿತು. 5 ಬೇಕಂತಂದ್ರೆ ಏನು ಮಾಡ್ತಿದ್ರು, ಉಕಾಸರ್ ಉಕಾಸರ್ ಉರಾಪಾನ್ 2 2 1 ಎಷ್ಟಾಗ್ತಿತ್ತು 5 ಆಗ್ತಿತ್ತು. ಉಕಾಸರ್ ಅಂದ್ರೆ 2, ಉಕಾಸರ್ ಅಂದರೆ 2, ಆಮೇಲೆ ಉರಾಪಾನ್ ಅಂದ್ರೆ 1 ಎಷ್ಟಾಗ್ತಿತ್ತು 5 ಆಗ್ತಿತ್ತು. 6 ಅಂತಂದ್ರೆ ಉಕಾಸರ್ 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 6 ಆಯ್ತು. ಇನ್ನು 7 ಬೇಕಂದ್ರೆ ನಾವು ಏನು ಮಾಡ್ಬೋದು, 7 ಬೇಕಂದ್ರೆ ನಾವೇನು ಮಾಡ್ಬೋದು, ಉಕಾಸರ್ ಅಂದರೆ 2, ಉಕಾಸರ್ ಅಂದರೆ 2 ಪ್ಲಸ್ ಉಕಾಸರ್ ಅಂದರೆ 2 ಎಷ್ಟಾಯಿತು 6 ಆಯಿತು. 6 ಆಯ್ತಲ್ಲ. ಇನ್ನು ನೆಕ್ಸ್ಟ್ ಒಂದೇ ಒಂದು ಬೇಕಂತಂದ್ರೆ ಉರಾಪಾನ್ ಅಂತ ನಾವೇನು ಮಾಡ್ಬೋದು, ಇಲ್ಲಿ ಪ್ಲಸ್ ಬರೀತಿರ್ಲಿಲ್ಲ ಅವರು, ಜಸ್ಟ್ ಒಂದು ಡ್ಯಾಶ್ ಕೊಡ್ತಾರೆ ನೋಡ್ರಿ. ಸೊ ಈ ರೀತಿ ನಾವೇನು ಮಾಡ್ಬೋದು ಅಂದ್ರೆ 7 ಸಂಖ್ಯೆಯನ್ನು ಈ ಒಂದು ಪದ್ಧತಿಯಲ್ಲಿ ಗುಮುಲ್ಗಲ್ ಪದ್ಧತಿಯಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಇದನ್ನು ವ್ಯಕ್ತಪಡಿಸ್ಬೋದು. ಸೊ ಈ ಸಂಖ್ಯೆಗಳನ್ನು ಆಧಾರವಾಗಿಟ್ಕೊಂಡು ಅವರು ನಮಗೆ ಕೂಡಿಸುವುದು ಮತ್ತು ಕಳೆಯೋದು ಮತ್ತು ಗುಣಾಕಾರ ಲೆಕ್ಕಗಳನ್ನು ಮತ್ತು ಭಾಗಾಕಾರ ಲೆಕ್ಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 1 by 1 ನೋಡೋಣ ಬನ್ನಿ. 1ನೇದು ನೋಡ್ರಿ ನಾನು ಸಾಲ್ವ್ ಮಾಡಿದ್ದೀನಿ, ಕ್ಲಿಯರಾಗಿ ಕಾಣಿಸಿದೆ ಅಂತ ಅನ್ಕೋತೀನಿ ಮಕ್ಕಳೇ. ಉಕಾಸರ್ ಅಂದರೆ 2, ಉಕಾಸರ್ ಅಂದರೆ 2, ಉಕಾಸರ್ ಉಕಾಸರ್ ಉರಾಪಾನ್ ಇದೆ ಲಾಸ್ಟ್ 4 ಉಕಾಸರ್ ಆದಮೇಲೆ 1 ಉರಾಪಾನ್ ಇದೆ. ಇಲ್ಲಿ ಪ್ಲಸ್ ಚಿಹ್ನೆ ಉಕಾಸರ್ 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 ಉರಾಪಾನ್ 3 ಉಕಾಸರ್ ಅಂದರೆ 2 2 2 ಪ್ಲಸ್ 1 ಉರಾಪಾನ್ ಅಂದರೆ 1. ಸೊ ಇದೆಲ್ಲನೂ ಕೂಡಿಸಿದ್ದೀನಿ, 2 4 6 8 1 9 ಆಯ್ತು. 2 4 6 7 ಆಯ್ತು. 7 9 ಎಷ್ಟಾಯ್ತು ರೀ ನಮ್ದು 16 ಆಯಿತು. ಇದರಲ್ಲಿ ಸೆಕೆಂಡ್ ಕ್ವಶನ್ ಬರ್ರಿ. ಉಕಾಸರ್ 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 ಉರಾಪಾನ್
4 ಉಕಾಸರ್ಗಳು ನೋಡ್ರಿ 1 2 3 4 ಒಂದು ಉರಾಪಾಣ ಅಂತಂದ್ರೆ +1. ಇಲ್ಲಿ ನಡಕ ವ್ಯವಕಲನ ಚಿಹ್ನೆ ಐತಿ, ಇಲ್ಲಿ ಮೈನಸ್ ಚಿಹ್ನೆನ ಇಟ್ಟಿನಿ ನಾನು. ಉಕಾಸರ್ 2 2 2 ಎಷ್ಟಾಯ್ತು ನೋಡ್ರಿ 2 4 6 8 9 ಮೈನಸ್ 2 4 6 9 6 ಕಳೆದ್ರೆ ಎಷ್ಟು ರೀ 3. ಇನ್ನು ನೆಕ್ಸ್ಟ್ ಬರ್ರಿ ಉಕಾಸರ್ ಉರಾಪಾಣ ಐತಿ. ಲಾಸ್ಟ್ 4 ಉಕಾಸರ್ ಆದ್ಮೇಲೆ ಒಂದು ಉರಾಪಾಣ ಐತಿ, ಮಧ್ಯ ಗುಣಾಕಾರ ಚಿಹ್ನೆ ಐತಿ. ಉಕಾಸರ್ ಅಂದ್ರೆ 2 + 2. ಇದು 9 ಆಯಿತು, ಇದು 4 ಆಯಿತು, ನಡುವೆ ಗುಣಾಕಾರ ಚಿಹ್ನೆ ಐತಿ. 9 4 36. ಇನ್ನು ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. ಉಕಾಸರ್ ಅಷ್ಟು ಉಕಾಸರ್ನೇ ಇದೆ. ಎಷ್ಟು ಸಲ 1 2 3 4 5 6 7 8 8 ಸಲ ಉಕಾಸರ್ ಅಂದ್ರೆ 2 2ನ 8 ಸಲ ಅಂತ ಬರಿಬೇಕು. ನಡುವೆ ಯಾವ ಚಿಹ್ನೆ ಐತಿ? ಇಲ್ಲಿ ಭಾಗಾಕಾರ ಚಿಹ್ನೆಯನ್ನು ನೀವು ನೋಡ್ಬೋದು, ಭಾಗಾಕಾರ ಚಿಹ್ನೆ ಐತಿ. ನೆಕ್ಸ್ಟ್ ಉಕಾಸರ್ ಅಂದ್ರೆ 2 + 2. ಇದು 2 + 2 ಹಿಂಗೆ 8 ಸಲ ಮಾಡಿದಾಗ 1 2 3 4 5 6 7 8 ಸಲ ಮಾಡಿದರೆ ಎಷ್ಟು ಬಂತು? 16 ಬಂತು. ಡಿವೈಡೆಡ್ ಬೈ 2 2 4. ಸೊ 4 4 16. ಸೊ 16/4 ಅಂತಂದ್ರೆ ಉತ್ತರ 4 ಬರ್ತದೆ. ಸೊ ಇದು 2ನೇ ಪ್ರಶ್ನೆಗೆ ಆನ್ಸರ್. ಇನ್ನು 3ನೇ ಪ್ರಶ್ನೆ ನೋಡ್ರಿ. ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿದಾಗ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಪರಿಣಾಮಕಾರಿಯಾಗಿಸುವ ಲಕ್ಷಣಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಗಳನ್ನು ಗುರುತಿಸ್ಬೇಕಂತಂದ್ರೆ ಎಷ್ಟು ಕಷ್ಟ ಇದೆ ಅಂತ ನೋಡ್ರಿ. ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ನಾವು 2367 ಬರಿಬೇಕಂದ್ರೆ ಕೇವಲ 4 ಅಂಕಿಗಳನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡ್ಬೋದು, ಅದನ್ನು ರಿಪ್ರೆಸೆಂಟ್ ಮಾಡ್ಬೋದು. ಅದು 2367ನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಮಾಡಬೇಕಂತಂದರೆ 1 2 3 4 5 6 7 8 9 10 ಲೆಟ್ರನ್ನು ನಾವೇನು ಮಾಡಬೇಕಾಗ್ತದೆ, ಯೂಸ್ ಮಾಡಬೇಕಾಗ್ತದೆ. ಸೊ ಇದಿಸೇನು ಅಫ್ಕೋರ್ಸ್ ನಾವು ಹೇಳ್ತೇವೆ ಇದು ಹಿಂದೂ ಸಂಖ್ಯಾ ಪದ್ಧತಿಯನ್ನು ನಮಗೆ ಸುಲಭ ಅಕ್ಷರಗಳನ್ನು ಸಂಖ್ಯೆಗಳನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ. ಮತ್ತೊಂದು ಏನು ಡ್ರಾ ಆಗಬೇಕಂತಂದರೆ ಈ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಗಳನ್ನು ಈಸಿಯಾಗಿ ಸಂಕಲನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಈಸಿಯಾಗಿ ವ್ಯವಕಲನ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ. ಈ ರೀತಿ ನಾವು ಅದನ್ನು ಸಪ್ರೇಟ್ ಮಾಡಿಕೊಂಡು ನಾವೇನು ಮಾಡಬೇಕಾಗ್ತದೆ, ಅದನ್ನು ಕೂಡಿಸ್ಬೇಕಾಗ್ತದೆ. ಅದೇ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಗಳನ್ನು ಕೂಡಬೇಕಂತಂದ್ರೆ ಅದಕ್ಕೆ ಸುಲಭವಾದ ನಿಯಮಗಳಿದಾವೆ, ಕೂಡಿಸ್ಲಿಕ್ಕೆ, ಕಳೀಲಿಕ್ಕೆ, ಗುಣಿಸ್ಲಿಕ್ಕೆ, ಭಾಗಿಸ್ಲಿಕ್ಕೆ. ಆ ಸುಲಭವಾದ ನಿಯಮಗಳನ್ನು ಬಳಕೆ ಮಾಡ್ಕೊಂಡು ನಾವು ಹಿಂದೂ ಪದ್ಧತಿಯಲ್ಲಿ ಏನು ಮಾಡ್ಬೋದು ಅಂತಂದ್ರೆ ನಾವು ಮೂಲ ಕ್ರಿಯೆಗಳನ್ನು ನಾವೇನು ಮಾಡ್ಬೋದು, ಅಂಕಗಣಿತದ ಮೂಲ ಕ್ರಿಯೆಗಳನ್ನ ಮಾಡ್ಬೋದು. ಸೊ ಅದನ್ನು ನಾನು ಆನ್ಸರನ್ನು ಬರೆದಿದ್ದೀನಿ ನೋಡ್ರಿ. ಹಿಂದೂ ಸಂಖ್ಯಾ ಪದ್ಧತಿಯು ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿದೆ, ಏಕೆಂದರೆ ರೋಮನ್ ಸಂಖ್ಯಾ ಪದ್ಧತಿಯು ಅಂಕಗಣಿತದ ಲೆಕ್ಕಾಚಾರಗಳಿಗೆ ಅನುವು ಮಾಡಿಕೊಡುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಗುಣಾಕಾರ ಮತ್ತು ಭಾಗಾಕಾರ ಮಾಡಲು ಸಾಧ್ಯವಿಲ್ಲ. ನಾನು ನಿಮ್ಗಾಗಲೇ ಹೇಳಿದಂಗೆ ರೋಮನ್ ಪದ್ಧತಿಯಿಂದ ಯೂಸ್ ಮಾಡಿಕೊಂಡ ಆ ಥರ ನಾವು ಗುಣಾಕಾರ ಆಗಲಿ ಭಾಗಾಕಾರ ಮಾಡಲಿಕ್ಕೆ ಈಸಿಯಾಗಿ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಚಿಕ್ಕ ಸಂಖ್ಯೆಗಳನ್ನು ಉದ್ದವಾದ ಅಕ್ಷರಗಳಿಂದ ಸೂಚಿಸಲಾಗುತ್ತದೆ. ನಾನು ನಿಮಗಾಗಲೇ ಎಕ್ಸಾಂಪಲ್ ಕೊಟ್ಟಂಗೆ 2367ನ್ನು ನಾವು ಹಿಂದೂ ಪದ್ಧತಿಯಲ್ಲಿ ಈ ರೀತಿ ವ್ಯಕ್ತಪಡಿಸಿದ್ರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಇಷ್ಟು ಉದ್ದವಾಗಿ 10 ಲೆಟ್ರನ್ನು ಬಳಕೆ ಮಾಡ್ಕೊಂಡು ನಾವು ಅದನ್ನೇನು ಮಾಡಬೇಕಾಗ್ತದೆ ಅಂತಂದ್ರೆ ವ್ಯಕ್ತಪಡಿಸಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಡ್ರಾಬ್ಯಾಕ್ ಏನಪ್ಪ ಅಂತಂದರೆ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ 0ಯ ಬಳಕೆಯಿಂದ ಲೆಕ್ಕಾಚಾರ ಸುಲಭವಾಗಿದೆ, ಆದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿ ಯಾವುದೇ ಆವಿಷ್ಕಾರಗಳಿಲ್ಲ. 0 1 ಇಲ್ಲದೆ ಹೋಗಿತ್ತಂತಂದ್ರೆ ನಮಗೆ ಎಷ್ಟು ತೊಂದರೆಗಳಿದ್ದು ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. 0 ಆವಿಷ್ಕಾರದಿಂದ ಪ್ರತಿಯೊಂದು ಲೆಕ್ಕನೂ ಸುಲಭವಾಗಿದೆ. ಹಾಗೆ ಎಷ್ಟು ಬೇಕಾದಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಸಹ ನಾವು ರಚನೆ ಮಾಡ್ಬೋದು. ಆದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿ 0 ನೀಡುವಂತಹ ಕೊಡುಗೆಯನ್ನು ನೀಡುವಂತಕ್ಕಂಥ ಯಾವುದೇ ಒಂದು ಲೆಟರ್ಗಳಾಗಲಿ ಆವಿಷ್ಕಾರ ಆಗಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ 0ದಿಂದ 9ರವರೆಗೆ ಅಂಕಿಗಳನ್ನು ಬಳಸಿ ಬೇಕಾದ ಸಂಖ್ಯೆ ರಚಿಸಬಹುದು, ಆದರೆ ರೋಮನ್ ಪದ್ಧತಿಯಲ್ಲಿ ಇದು ಅಸಾಧ್ಯ. ಹೌದು, 0ದಿಂದ 9ರವರೆಗೆ ಡಿಜಿಟ್ಗಳನ್ನು ಬಳಕೆ ಮಾಡ್ಕೊಂಡು ನಾವು ಎಷ್ಟು ಬೇಕಾದಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಸಹ ನಾವು ಅಪರಿಮಿತ ಸಂಖ್ಯೆಗಳನ್ನು ರಚಿಸಬಹುದು, ಆದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಇದು ಅಸಾಧ್ಯವಾದ ಮಾತು.
ನೆಕ್ಸ್ಟ್ ಲಾಸ್ಟ್ ಕ್ವೆಶನನ್ನು ನೋಡ್ರಿ. ಈ ವಿಭಾಗದಲ್ಲಿ ಚರ್ಚಿಸಿದ ಆಲೋಚನೆಗಳನ್ನು ಬಳಸಿಕೊಂಡು ನೀವು ಮೊದಲು ಮಾಡಿರಬಹುದಾದ ಸಂಖ್ಯಾ ಪದ್ಧತಿಯನ್ನು ಪರಿಷ್ಕರಿಸಲು ಪ್ರಯತ್ನಿಸಿ. ಹಿಂದಿನ ಒಂದು ನಿಮ್ಮ ಕಂಡುಹಿಡಿಯಿರಿ ಪ್ರಶ್ನೆಗಳಲ್ಲಿ ಅವ್ರು ಕೇಳಿದ್ರು ನಿಮಗೆ ಎಲ್ಲಿಪ್ಪ ಅಂತಂದ್ರೆ ಪುಟ ಸಂಖ್ಯೆ 58ರಲ್ಲಿ ನಿಮಗೆ ಕೇಳಿದ್ರು. ಅವರು ಏನಂತ ಕೇಳಿದರು, ನಿಮ್ಮದೇ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ ಅಂತ. ಆವಾಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನಾನು ಯಾವ ರೀತಿ ಸಂಖ್ಯಾ ಪದ್ಧತಿಯನ್ನು ರಚನೆ ಮಾಡಿದ್ದೀನಿ ಅಂತ. ನೀವು ವಿಡಿಯೋನ ಹೋಗಿ ಒಂದ್ಸಲ ಬೇಕಾದ್ರೆ ನಮ್ಮ ಚಾನಲಲ್ಲಿ ಹೋಗಿ ನೋಡ್ಕೋಬೋದು. ಸೊ ಅದನ್ನು ನಮಗೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಪರಿಷ್ಕರಣೆ ಮಾಡಿರಿ ಅಂತ ಈ ಒಂದು ಕ್ವಶನಲ್ಲಿ ಅವರ ಕೇಳ್ಯಾರ. ಯಾವ ರೀತಿ ಮಾಡೋದು ಅಂತ ನೋಡಿರಿ. ಸೊ ಮೊದಲು ನಾವು ಮಾಡಿದಂಥ ಸಂಖ್ಯಾ ಪದ್ಧತಿ ತ್ರಿಭುಜಕ್ಕೆ 1 ಅಂತ ನಾನು ಕರೆದಿದ್ದೆ, ಸ್ಟಾರ್ ಇದು 5, ಆಮೇಲೆ ಇದು ಸರ್ಕಲ್ 10 ಅಂತ ಹೇಳಿದೆ, ಆಮೇಲೆ ಇದು ಚೌಕವನ್ನು 50 ಅಂತ ಹೇಳಿ ಸಂಖ್ಯಾ ಪದ್ಧತಿಯನ್ನು ಬರೆದಿದ್ದೆ. ಅದನ್ನೇ ಪರಿಷ್ಕರಣೆ ಮಾಡಿ ಈ ಒಂದು ವಿಭಾಗದಲ್ಲಿ ನಾವು ಯಾವ ರೀತಿ ನೋಡಿದ್ದೀವಿ ಅದಕ್ಕೆ ಸರಿ ಹೊಂದುವಂತಹ ಒಂದು ಸಂಖ್ಯಾ ಪದ್ಧತಿಯನ್ನು ಪರಿಷ್ಕರಣೆ ಮಾಡಿದ್ದೀನಿ ನೋಡಿರಿ. ಇಲ್ಲಿ ಟ್ರಯಾಂಗಲ್ಗೆ 1, ಸರ್ಕಲ್ಗೆ 2, 3 ಬೇಕಂತಂದ್ರೆ ಅಲ್ಲಿ ಉಕಾಸರು ಉರಾಪಾಣಿ ನೀವು ಯಾವ ರೀತಿ ಮಾಡಿದ್ರಿ ಅದೇ ರೀತಿಯಾದಂಥ ಸಂಖ್ಯಾ ಪದ್ಧತಿಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ನೀವು ಏನು ಮಾಡ್ಬೇಕಂತಂದ್ರೆ 3ಕ್ಕೆ ಏನು ಮಾಡ್ತಿದ್ರಿ, ಉರಾಪಾಣ ಉಕಾಸರತ್ ಯಾವ ರೀತಿ ನೀವು ಈ ಥರ ತೊಗೋತಿದ್ರಿ ಅದೇ ಥರ ಇಲ್ಲಿ ಮಾಡಬೇಕು. ನಾವು ಟ್ರಯಾಂಗಲ್ಗೆ 1 ಅಂತ ಮಾಡೀನಿ, ಸರ್ಕಲ್ಗೆ 2 ಅಂತ ಮಾಡೀನಿ. 3 ಬೇಕಂತಂದ್ರೆ 2 + 1 ಅಂದ್ರೆ ಸರ್ಕಲ್ ಟ್ರಯಾಂಗಲ್, 4 ಅಂತಂದ್ರೆ ಸರ್ಕಲ್ ಅಂದ್ರೆ 2 + 2 4 ಆಯ್ತು. 5 ಬೇಕಂತಂದ್ರೆ 2 + 2 + 1 ಅಂತಂದ್ರೆ 2 ಸರ್ಕಲ್ 1 ಟ್ರಯಾಂಗಲ್. 6 ಬೇಕಂತಂದರೆ 2 4 6 ಅಂದರೆ 3 ಸರ್ಕಲ್ಗಳನ್ನ ಬರೆದು ಬಿಡ್ಬೋದು. ಇನ್ನು 7th 1 ಬೇಕಂತಂದರೆ 2 4 6 ಅಂದ್ರೆ 3 ಸರ್ಕಲ್ 1 ಟ್ರಯಾಂಗಲ್ 7 ಆಯ್ತು. ಇನ್ನು 8 ಬೇಕು ಅಂತಂದ್ರೆ ಏನು ಮಾಡ್ಬೇಕ್ರಿ, 2 4 6 8 ಆಯ್ತಲ್ಲ, 4 ಸರ್ಕಲ್ ಬರೆದುಬಿಟ್ರೆ ಮುಗೀತು. ಇದೇ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಈ ಸಂಖ್ಯಾ ಪದ್ಧತಿಗಳನ್ನು ರಚನೆಯನ್ನು ಮಾಡ್ಬೋದು. ಸೊ ಪುಟ ಸಂಖ್ಯೆ 65ರಲ್ಲಿ ಕೇಳಿರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳು ತಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆದಷ್ಟು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಇದರಿಂದ ನಮಗೂ ಸಪೋರ್ಟ್ ಆಗ್ತದೆ. ಸಪೋರ್ಟ ನಿಮ್ಮ ಕಡೆಯಿಂದ ಯಾವಾಗಲೂ ನಮ್ಗೆ ಸಿಗಲಿ ಅಂತ ಬಯಸ್ತೀನಿ. ಸೊ ಶೇರ್ ಮಾಡಿರಿ ಆದಷ್ಟು, ಆಮೇಲೆ ಡೌನ್ಲೋಡ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.